ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೇನೆ. ಗೈಸ್, ಇವತ್ತು ಬೆಳಿಗ್ಗೆಯಿಂದ ಮಳೆ ಇಲ್ಲ ಗೈಸ್. ಒಂದು ಸ್ವಲ್ಪ ಪಿರಿ ಪಿರಿ ಅಂತ ಬಂತು, ಮತ್ತು ನಿಂತಿತ್ತು. ನಿನ್ನೆ ನೈಟ್ ಸಂಜೆ ಬಂದ ಮಳೆ, ಆಮೇಲೆ ಮಳೆ ಬರಲೇ ಇಲ್ಲ. ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಅಂತ ಎಲ್ಲ ಹೇಳಿದರು. ಅದು ಎಂತ ಕೂಡ ಇಲ್ಲ ಇವತ್ತು. ಹಾಗಾಗಿ ನನ್ನ ಪದಾರ್ಥ ಎಲ್ಲ ಇನ್ನು ಮಾಡಿ ಆಗಬೇಕು. ಹಸ್ಬೆಂಡ್ ಇದು ಬೂತಾಯಿ ಅಂತ ಹೇಳ್ತಾರಲ್ಲ, ಅದನ್ನು ತಗೊಂಡು ಬಂದಿದ್ದಾರೆ ಅರ್ಧ kg. ಅದರದ್ದು ಪುಳಿ ಮುಂಚಿ ಮಾಡುವ ಅಂತೇಳಿ. ಹಾಗೆ ಇನ್ನೂ ಆಗಬೇಕಷ್ಟೇ ಕೆಲಸ. ಗುಡಿಸಿ ಅದೆಲ್ಲ ಆಯಿತು. ಇನ್ನು ಅದೇ ಪದಾರ್ಥದೊಂದು ಕೆಲಸ ಉಂಟು. ಅದಾದರೆ ಮತ್ತೆ ಮಳೆ ಎಂತ ಅಂತೇಳಿ ಗೊತ್ತಿಲ್ಲ, ಇನ್ನು ಬರ್ತದಾ ಇಲ್ವಾ ಎಂತ ಅಂತ ಹೇಳಿ. ಹಾಗೆ ಇದು ನದಿಯಲ್ಲಿ ನೀರು ಕೂಡ ಚೇಂಜ್ ಆಗಿದೆ, ಕೆಂಪು ಬಣ್ಣಕ್ಕೆ ತಿರುಗಿದೆ. ಸ್ವಲ್ಪ ಮೇಲಿಂದ ನೀರು ಬಂದಿದೆ. ತುಂಬ ಇದು ನೀರು ಕೂಡ ಜಾಸ್ತಿ ಆಗಿದೆ ನದಿಯಲ್ಲಿ. ಮೋಡ ಆಗ್ತದೆ ಗಾಯ್ಸ್. ಮೋಡ ಆದಾಗೆ ಗಾಳಿ ಬಂದು ಎಲ್ಲ ಹೋಗ್ತದೆ ಮೋಡ. ತುಂಬ ಸಲ ಹಾಗೆ ಆಯಿತು, ಕತ್ತಲೆ ಥರ ಆಗಿತ್ತು. ಒಂದು ಸ್ವಲ್ಪ ಈಗ ಮೊದಲು ಒಂದು 10 ನಿಮಿಷದ ಮೊದಲು, ಈಗ ಫುಲ್ ಬಿಸಿಲು ಬಿದ್ದಿದೆ. ಅಂದರೆ ಒಳ್ಳೆ ಬಿಸಿಲಲ್ಲ, ಸಾಧಾರಣ. ಇನ್ನು ಗೊತ್ತಿಲ್ಲ ಎಂತ ಅಂತೇಳಿ, ಅದಕ್ಕಿಂತ ಮೊದಲು ಬೇಗ ಪದಾರ್ಥ ಎಲ್ಲ ಮಾಡುವ. ಹಾಗೆ ಬನ್ನಿ ತೋರಿಸ್ತೇನೆ ನಿಮಗೆ. ಬೂತಾಯಿ ತುಂಬ ಒಳ್ಳೆ ಉಂಟು ಗೈಸ್, ಫ್ರೆಶ್ ಉಂಟು ಗೈಸ್. ಇಲ್ಲಿ ನೋಡಿ, ಹಸ್ಬೆಂಡ್ ½ kg ಇದು ಬೂತಾಯಿ ತಂದಿದ್ದಾರೆ. ಒಳ್ಳೆ ಉಂಟು ಗೈಸ್, ಫ್ರೆಶ್ ಆಗಿ, ಆಯಿತಾ. ನೋಡಿ, ಈಗ ಇದನ್ನು ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ. ಈಗ ಮಸಾಲೆ ಕೂಡ ರೆಡಿ ಆಗಿದೆ. ನಾನಿದು ಮಣ್ಣಿನ ಮಡಕೆಯಲ್ಲಿ ಇಟ್ಟಿದ್ದೇನೆ. ಮಣ್ಣಿನ ಇದರಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಗೈಸ್. ನಾನಿವತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಇದು ಬೂತಾಯಿ ಪುಳಿ ಮಿಂಚಿ. ನೋಡಿ, ಮಸಾಲೆ ರೆಡಿ ಆಗಿದೆ. ಅದು ನಿಮಗೆ ಕಾಣ್ತಾ ಇರ್ಬೋದು, ರೆಡ್ ಎಲ್ಲೋ ಥರ ಕಾಣ್ತದೆ, ಬಟ್ ರೆಡ್ ಇದೆ. ತುಂಬ ರೆಡ್ ಅಲ್ಲ, ಸ್ವಲ್ಪ. ತುಂಬ ಖಾರ ಏನು ಮಾಡಲಿಲ್ಲ. ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿದೆ. ಈಗ ಇದು ಚೆನ್ನಾಗಿ ಕುದಿ ಬರಲಿ ಅಂತೇಳಿ. ಕುದಿ ಬಂದ ಮೇಲೆ ನಾನು ಇದಕ್ಕೆ ಮೀನನ್ನು ಹಾಕ್ತೇನೆ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಇದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ರೇ ಇದಕ್ಕೆ ಟೇಸ್ಟ್ ಬರೋದು. ಹಾಗಾಗಿ ನಾನು ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಾ ಇದ್ದೇನೆ. ಒಲೆ ಕೂಡ ಉರಿತಾ ಇತ್ತು. ಇದಕ್ಕೆ ದನಗಳಿಗೆ ಮಡ್ಡಿ ಇಟ್ಟಿದ್ರು ಅಮ್ಮ, ಸೊ ಅದರಲ್ಲೇ, ಆ ಒಲೆಯಲ್ಲೇ ನಾನು ಮಾಡ್ತಾ ಇದ್ದೇನೆ. ಇವಾಗ ಅನ್ನ ಒಂದು ಮಾಡೋದು ಉಳಿಯುತ್ತದೆ. ನಮಗೆ ಕಟ್ಟಿಗೆ ಕೂಡ ಈ ಸಲ ಇಲ್ಲ, ಕಡಿಮೆ ಇದೆ. ಹಾಗಾಗಿ ನಾವು ಹಾಟ್ ಪಾಟಲ್ಲಿ ಇಡೋದು ಅನ್ನವನ್ನು. ನೋಡಿ, ಇದು ಚೆನ್ನಾಗಿ ಕುದಿ ಬಂತು. ಈಗ ಇದಕ್ಕೆ ಮೀನನ್ನು ಹಾಕುವ. ಮೀನು ಕೂಡ ಒಳ್ಳೆ ಫ್ರೆಶ್ ಉಂಟು ಗೈಸ್. ಅದರಲ್ಲಿ ಒಂದು ಇದು ಬಂಗುಡೆ ಚಿಕ್ಕದು ಇರಲಿ ಅಂತೇಳಿ ನಾನು ಹಾಕ್ತಾ ಇದ್ದೇನೆ. ಈಗ ಇದು ಚೆನ್ನಾಗಿ ಕುದಿ ಬರಲಿ. ಮುಚ್ಚಳವನ್ನು ಮುಚ್ಚುವ. ಗೈಸ್, ಇದು ನಾನೊಂದು ಆನ್ಲೈನಲ್ಲಿ ಫ್ಲವರ್ ಇಡುವಂಥ ವಾಸ್ ದೊಡ್ಡದು ಆರ್ಡರ್ ಮಾಡಿದ್ದೆ. ಇದು ನನಗೆ ಸ್ವಲ್ಪ ಕಮ್ಮಿಯಲ್ಲಿ ಸಿಕ್ಕಿತು, ಆಫರಲ್ಲಿ ಇತ್ತು. ಹಾಗೆ ನೋಡಿ, ನಾನು ಇದನ್ನು ಫ್ಲವರ್ ಇಟ್ಟ ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ದೊಡ್ಡದು ಉಂಟು, ಇದು ದೊಡ್ಡ ಬಾಕ್ಸೇ ಬಂದಿದೆ. ಇದರಲ್ಲಿ 7 ಸ್ಟೆಪ್ ಉಂಟು ಇಡಲಿಕ್ಕೆ. ಇಟ್ಟ ಮೇಲೆ ನಾನು ನಿಮ್ಮ ಜೊತೆ ತೋರಿಸ್ತೇನೆ. ಒಳ್ಳೆ ಉಂಟು, ಕಬ್ಬಿನದ್ದು, ಗಟ್ಟಿ ಉಂಟು ಮಾತ್ರ. ಇದಕ್ಕೆ ತುಂಬ ರೇಟ್ ಇರ್ತದೆ, ಬಟ್ ಅದೇನು ಆಫರಲ್ಲಿ ಏನು ಅವತ್ತೇ ಬುಕ್ ಮಾಡಿದ್ದೇನೆ, ಹಾಗೆ ಸ್ವಲ್ಪ ಕಮ್ಮಿಯಲ್ಲಿ ಸಿಕ್ಕಿತು. ಗೈಸ್, ಇವತ್ತು ನೇಬರ್ಸ್ ಅವರಿಗೆ ಮದ್ದು ಬಿಡಲಿಕ್ಕೆ ಬಂದಿದ್ದಾರೆ. ಮದ್ದು ಬಿಟ್ಟಿದ್ದಾರೆ. ಅದು ಮದ್ದು ಬಿಟ್ಟದ್ದು ಮಳೆಗೆ ಹೋಗಿದೆ ಕಾಣಬೇಕು, ಅಷ್ಟೊಂದು ಕಾಣುವುದಿಲ್ಲ. ನೋಡಿ, ಇಲ್ಲಿ ಕೆಳಗಡೆ ಪೈಪಿಗೆಲ್ಲ ಮದ್ದು ಬಿದ್ದಿದೆ. ಇನ್ನು ಮದ್ದು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಗೈಸ್. ಇಲ್ಲಿ ಎಷ್ಟೊಂದು ಇದಾಗಿದೆ ನೋಡಿ, ಕಾಡು ಬದನೆ ತುಂಬ ಆಗಿದೆ. ಇಲ್ಲಿ ಒಂದು ಗಿಡದಲ್ಲಿ ನೋಡಿ, ಕಾಣುವುದಿಲ್ಲ ಅದು ಮದ್ದು ಬಿಟ್ಟದ್ದು ಕೂಡ. ನೋಡಿ,
ಸ್ವಲ್ಪನೂ ಕಾಣುವುದಿಲ್ಲ. ನದಿಯಲ್ಲಿ ನೀರು ಚೇಂಜ್ ಆಗಿದೆ ಗೈಸ್, ಕಲ್ಲರ್ ನೋಡಿ. ನಾನು ಹಾಗೆ ಹೇಳಿದ್ದೆ ನಿಮಗೆ, ನದಿಯಲ್ಲಿ ನೀರು ಚೇಂಜ್ ಆಗಿದೆ ಅಂತೇಳಿ. ಚೇಂಜ್ ಆಗಿದೆ ಕಲ್ಲರ್ ಚೇಂಜ್ ಆಗಿದೆ ನೀರಿದ್ದು. ಮತ್ತು ನೀರು ಕೂಡ ಜಾಸ್ತಿ ಆಗಿದೆ ನೋಡಿ ಯಾವ ರೀತಿ ಕಾಣ್ತದೆ ಅಂತ. ತುಂಬ ಜಾಸ್ತಿ ಆಗಿದೆ ಗೈಸ್. ತುಂಬ ಕೆಳಗಡೆ ಇತ್ತು, ಇವಾಗ ತುಂಬ ಜಾಸ್ತಿ ಆಗಿದೆ. ಇಲ್ಲಾದರೆ ಅಂಕಲ್ ಹೋದ ವರ್ಷ ಇದ್ದರು, ಈ ವರ್ಷ ಇಲ್ಲ ಅವರು. ಹೋದ ವರ್ಷ ಈ ಟೈಮಿಗೆ ಬಳೆಯನ್ನೆಲ್ಲ ಹಾಕ್ತಾಯಿದ್ರು ಮೀನಿಗೆ. ನೋಡಿ ಮೋಡ ಕೂಡ ಆಗಿದೆ ಗೈಸ್, ಅಲ್ಲಿ ನಿಮಗೆ ಕಾಣ್ತಿರ್ಬೋದು. ಅಲ್ಲಿ ತುಂಬ ಮೋಡ ಆಗಿದೆ ಆ ಬದಿ, ಮಂಗಳೂರು ಬದಿ. ಇನ್ನೇನು ಬರ್ಬೋದೇನೋ ಮಳೆ. ಇಲ್ಲಿ ನೋಡಿ ಆ ನಾಯಿ ಇಲ್ಲೇ ಇರೋದು ಗೈಸ್, ಹೋಗೋದೇ ಇಲ್ಲ. ಎಷ್ಟು ಹೊಡೆಯಿರಿ ಎಷ್ಟು ಬಡೀರಿ ಅದು ಹೋಗೋದೇ ಇಲ್ಲ. ಹುಲ್ಲೆಲ್ಲ ಇವಾಗ ಚೆನ್ನಾಗಿ ಬೆಳೆದಿದೆ. ಮಳೆ ಬಂದ ನಂತರ ದನಗಳಿಗೆಲ್ಲ ಮೇಯಲಿಕ್ಕೆ ತುಂಬ ಒಳ್ಳೆಯದು. ನೋಡಿ ಹೆದರುವುದೇ ಇಲ್ಲ. ನಾನು ಇಲ್ಲಿ ಬಂದಿದ್ದೇನಲ್ಲ ಗೈಸ್, ಹಾಗೆ ಅವಳು ಕೂಡ ಇಲ್ಲಿ ಒಂದು ಕೂತಿದ್ದಾಳೆ ನೋಡಿ. ಪಾಪ ಮಾತ್ರ ತುಂಬ. ಆದರೆ ಅದೇ ನಾನು ಹೇಳಿದಲ್ಲ ನಿಮಗೆ ಅವತ್ತು, ಪ್ರಾಬ್ಲಮ್ ಒಂದೇ, ಮರಿ ಇಡ್ತದಂತೇಳಿ ಮಾತ್ರ. ಅದು ಬಿಟ್ಟರೆ ಅವಳದ್ದು ಪ್ರಾಬ್ಲಮ್ ಬೇರೆ ಎಂತ ಕೂಡ ಇಲ್ಲ. ಹಾಗೆ ಗೈಸ್ ನೋಡಿ ಕೂತಿದ್ದಾಳೆ. ನಾವೆಲ್ಲಿಗೆ ಹೋಗ್ತೇವೆ ನಮ್ಮ ಜೊತೆನೇ ಬರ್ತಾಳೆ. ನಾವು ಎಷ್ಟೊತ್ತು ಅಲ್ಲಿ ನಿಲ್ತೇವೆ ಅಷ್ಟೊತ್ತು ನಿಲ್ಲಿಗೂ ನಿಲ್ತಾಳೆ, ಎಲ್ಲನೂ ಮಾಡ್ತಾಳೆ. ಮೊನ್ನೆ ಕೂಡ ನಾನು ಆಟೋಕ್ಕೆ ಹೋಗುವಾಗ ಅಲ್ಲಿ ತನಕ ಬಂದು ಬಿಟ್ಟು ಹೋಗಿದ್ದಾಳೆ ಅವಳು. ಬುದ್ಧಿ ಎಲ್ಲ ಒಳ್ಳೆದುಂಟು, ಆದರೆ ಮಾರಿ ಇಟ್ಟರೆ ಮಿನಿ ಕಷ್ಟ ಅಂತೇಳಿ ಅದೊಂದು ಬಿಟ್ಟರೆ ಬೇರೆ ಎಂತ ಇಲ್ಲ. ಪೇರಳೆಲ್ಲ ಖಾಲಿ ಆಯಿತು ಗೈಸ್, ಇನ್ನೂ ಇಲ್ಲ. ಚಿಕ್ಕ ಚಿಕ್ಕದು ಉಂಟು, ಇದ್ದದ್ದು ಕೂಡ ಹಾಳಾಗಿದೆ, ಮರದಲ್ಲೆಲ್ಲ ಕಪ್ಪಾಗಿ ಬಿದ್ದಿದೆ. ಅಲ್ಲಿ ಮದ್ದು ಬಿಡುವ ಸೌಂಡ್ ಕೇಳ್ತಾ ಉಂಟು ಗೈಸ್. ಅಲ್ಲಿ ನೇಬರ್ಸ್ ಅವರಿಗೆ ಮದ್ದು ಬಿಡ್ತಾ ಇದ್ದಾರೆ. ಇನ್ನು ನಮಗೂ ಬಿಡಲಿಕ್ಕೆ ಉಂಟು, ಇನ್ನು ಮದ್ದು ಬಿಡುವುದು ಅದು ಇದಂತ ಹೇಳಿ ಸ್ಟಾರ್ಟ್ ಆಗ್ತದೆ ಎಲ್ಲ ಕೆಲಸನೂ. ನಾನು ಹೊರಟಲ್ಲ ಗೈಸ್, ಈಗ ಅವಳು ಕೂಡ ಹೊರಟ್ಲು ಅಲ್ಲಿಂದ ನೋಡಿ. ಮಾತ್ರ ಮನೆ ಹತ್ತಿರ ಬರಲಿಕ್ಕೆ ಬಿಡೋದಿಲ್ಲ, ಹಸ್ಬೆಂಡ್ ಓಡಿಸ್ತಾರೆ. ಅಲ್ಲಿ ಹಿಂಬದಿ ನಾವು ನಿಲ್ತಾ ಇದ್ವಿ ಅಲ್ಲ ಮೊದಲ ಮನೆಯಲ್ಲಿ, ಆ ಮನೆಯ ಹಿಂಬದಿಯಲ್ಲಿ ಮಲಗ್ತಾಳೆ ಪಾಪ. ಅಮ್ಮನ ತರಕಾರಿ ಎಲ್ಲ ಸ್ಟಾರ್ಟ್ ಆಗಿದೆ. ಬೆಂಡೆಕಾಯಿ ಗಿಡ, ಇದು ಮುಳ್ಳು ಸೌತೆದ್ದು ಅದರದ್ದು ಇದರದ್ದೆಲ್ಲ ಅವರು ಅಲ್ಲಲ್ಲೇ ಹಾಕಿ ಅದಕ್ಕೆ ಸಪೋರ್ಟ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಇದು ಅರಿವೆ ಸೊಪ್ಪು ನೋಡು, ಗ್ರೀನ್ ಅರಿವೆ ಸೊಪ್ಪು. ಅರಿವೆ ಆಗಿದೆ, ಬೀಜ ಹಾಕಿದ್ರು, ಸೊ ಅದರಲ್ಲೇ ಆಗಿದೆ. ಎಗ್ ಫ್ರೂಟು ನೋಡಿ, 2 ಸಿಕ್ಕಿತ್ತು ಹಣ್ಣಾದದ್ದು, ಇದು 3ನೇದ್ದು. ಕಲ್ಲರ್ ಬಂದಿದೆ, ಯಾವಾಗ ಹಣ್ಣಾಗ್ತದೆ ಅಂತ ಗೊತ್ತಿಲ್ಲ. ಅದರಲ್ಲಿ ಎಲೆವೇ ಜಾಸ್ತಿ ಗೈಸ್. ಇದು ಎಲ್ಲಿ ಇದ್ದರೂ ಕೂಡ ಅದರ ಎಡೆಯಲ್ಲಿ ಕಾಣೋದೇ ಇಲ್ಲ. ಮಳೆ ಸ್ಟಾರ್ಟ್ ಆಯಿತು ಗೈಸ್, ಸಂಜೆ ಆಗಲಿಕ್ಕೆ ಪುರ್ಸೊತ್ತಿಲ್ಲ, ಮಧ್ಯಾಹ್ನ ಕಳೆದು ಮಳೆ ಸ್ಟಾರ್ಟ್ ಆಗ್ತದೆ. ಒಮ್ಮೊಮ್ಮೆ ಇರುವುದೇ ಇಲ್ಲ, ಸುದ್ದಿಯೇ ಇಲ್ಲ ಮಳೆಯದ್ದು. ಒಮ್ಮೊಮ್ಮೆ ಬರಲಿಕ್ಕೆ ಶುರು ಆದರೆ ಜೋರು ಬರ್ತದೆ. ಇವಾಗ ನೋಡಿ ಜೋರು ಬರಲಿಕ್ಕೆ ಸ್ಟಾರ್ಟ್ ಆಯಿತು, ತುಂಬ ಜೋರು ಬರ್ತದೆ ನೋಡಿ. ಎಷ್ಟು ಬರ್ತದೆ ಅಂತ ಹೇಳಿಲ್ಲ. ನೀರೇ ಅಂಗಳದಲ್ಲಿ, ದಾರಿಯಲ್ಲಿ ಎಲ್ಲ. ಗೈಸ್ ಇದು ಮಾವಿನಕಾಯಿ ಮೊನ್ನೆ ತಂದಿದ್ರು ಅಮ್ಮ. ಇದನ್ನು ಈಗ ಕಟ್ ಮಾಡಬೇಕು. ತುಂಬ ಒಳ್ಳೆ ಸ್ವೀಟ್ ಉಂಟು, ಒಂದು ತಿಂದಿದ್ದೆ. ಹೊರಗಡೆ ಜೋರು ಮಳೆ ಬರ್ತಾ ಉಂಟು ಗೈಸ್. ಇಲ್ಲಿ ನಾನು ಟೀ ಇಟ್ಟಿದ್ದೇನೆ. ಇವತ್ತು ಸಂಜೆ ಪಾಪ ಶಾಲೆಯಿಂದ ಬರುವಾಗ ಮಳೆವೇ ನೋಡಿ, ಅಷ್ಟು ಜೋರು ಮಳೆ ಬರ್ತಾ ಉಂಟು. ಒಮ್ಮೆ ಬಂದು ನಿಂತಿತು. ನಮ್ಮ ಬಿಲ್ಲ ನೋಡಿ, ಯಾವ ಚಿಂತೆಯೂ ಇಲ್ಲ ಅವಳಿಗೆ. ಅವಳಿಗೆ ಮಲಗಲಿಕ್ಕೆ ಸ್ವಲ್ಪ ಬೆಚ್ಚಗೆ ಆಗಲಿಕ್ಕೆ ಒಂದು ಟವೆಲ್ ಹಾಕಿ ಕೊಟ್ಟಿದ್ದೇನೆ. ಹಾಗೆ ಅವಳು ಚೇರಲ್ಲಿ ಅಲ್ಲೇ ಮಲಗೋದು. ಇವಾಗ ಮಳೆ ಬರ್ತಾ ಉಂಟಲ್ಲ ಹಾಗಾಗಿ.
ಗೈಸ್, ಹೊರಗಡೆ ತುಂಬ ಜೋರು ಮಳೆ ಬರ್ತಾ ಉಂಟು. ಈ ಮಳೆಗೆ ಅವರು ಹೇಗೆ ಬರ್ತಾರೆ ಅಂತ ಗೊತ್ತಿಲ್ಲ ನನಗೆ. ಕಷ್ಟ ಆಗ್ಬೋದು, ದಾರಿ ಕೂಡ ಅಷ್ಟೊಂದು ಸರಿ ಇಲ್ಲ ಅಲ್ಲ. ಹಾಗಾಗಿ ಒಂದು ಶಾಲೆಯಿಂದ ಮಕ್ಕಳೆಲ್ಲ ಮನೆಗೆ ತಲುಪಿದ ನಂತರ ಮಳೆ ಬಂದರೂ ಪರವಾಗಿರ್ತಿರ್ಲಿಲ್ಲ. ಇದು ಶಾಲೆ ಬಿಡುವ ಟೈಮ್ಗೆ ಕರೆಕ್ಟಾಗಿ ಮಳೆ ರೆಡಿ ಇರ್ತದೆ. ಅದು ಅಲ್ಲದೆ ಇವತ್ತು ಗಾಳಿ ಮಳೆ ಇದೆ, ಬರಲಿಕ್ಕೆ ಕಷ್ಟವೇ. ಇನ್ನು ಎಂತ ಮತ್ತೆ ಗೊತ್ತಿಲ್ಲ. ನಾನು ಟೀ ಎಲ್ಲ ಮಾಡಿಟ್ಟೆ, ಇನ್ನು ಅವರಿಗೆ ವೆಯ್ಟಿಂಗ್ ಮಾಡ್ತಾ ಇದ್ದೇನೆ. ಗೈಸ್, ಇದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಲಿಕ್ಕೆ ಮಾವಿನಕಾಯಿ ಕೊಯ್ದಿದ್ವಿ ನಾವು 30 ಮಾವಿನಕಾಯಿ. ಅದನ್ನೀಗ ಅಮ್ಮ ಕಟ್ ಮಾಡ್ತಾ ಇದ್ದಾರೆ. ಅದನ್ನೀಗ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಉಪ್ಪಿನಕಾಯಿ. ನೋಡಿ, ಕಟ್ ಮಾಡಿ ಕೂಡ ಆಯಿತು. ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟದ್ದು ಆಯಿತು. ನೋಡಿ, ತುಂಬ ಆಗಿದೆ. ಮತ್ತು ಇದು ಸಪೂರವಾಗಿ ಕೊಚ್ಚಿ ಹಾಕೋದಂತೇಳಿ ಹೇಳ್ತಾರೆ, ಒಂಥರ ಆ ರೀತಿ ಹಾಕಿದ್ದು ಉಪ್ಪಿನಕಾಯಿ. ಗೈಸ್, ಇದು ನಮ್ಮ ಬೆಕ್ಕಿನ ಮಾರಿ ಅವತ್ತು ಚಿಕ್ಕದಿತ್ತಲ್ಲ, ಅವಳಿಗೆ ಬಾಲ ಇಲ್ಲ, ಚಿಕ್ಕದು ಬಾಲ. ಹಾಗೆ ಅವಳನ್ನು ಅಲ್ಲಿ ನಾದಿನಿ ಮನೆಗೆ ಕೊಟ್ಟಿದ್ವಿ. ಹಾಗೆ ಇವತ್ತು ಹೋದಾಗ ವಿಡಿಯೋ ಮಾಡಿದ್ದೆ. ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅವಳು. ಅವಳಿಗೆ ಜೊತೆ ಕೂಡ ಉಂಟು ಅಲ್ಲಿ ಒಂದು ಗಂಡು ಬೆಕ್ಕು. ನೋಡಿ, ಅವಳಾಗೆ ಸೇಮ್ ಎಲ್ಲ ಕಲ್ಲರೆಲ್ಲ ಆಗ ಚೆನ್ನಾಗಿ ಆಟ ಆಡ್ತಾ ಇದ್ರು. ಹಾಗೆ ನಾನು ವಿಡಿಯೋ ಮಾಡಿದ್ದು. ಅವಳಿಗೆ ಏನಾದರೂ ಒಂದು ಸಿಕ್ಕಿದರೆ ಅದನ್ನು ಹಿಡ್ಕೊಂಡು ಆಟ ಆಡ್ತಾ ಇರ್ತಾಳೆ. ಹಾಗೆ ಖುಷಿ ಆಯಿತು ನೋಡಿ. ಸ್ವಲ್ಪ ದೊಡ್ಡದು ಕೂಡ ಆಗಿದ್ದಾಳೆ. ತಿನ್ನಲಿಕ್ಕೆಲ್ಲ ಕಡಿಮೆ, ಆಟವೇ ಜಾಸ್ತಿ. ಹಾಗೆ ನೋಡಿ, ಭಾರಿ ಚೆನ್ನಾಗಿ ಆಟ ಆಡ್ತಾಳೆ, ಭಾರಿ ಖುಷಿ. ಗೈಸ್, ನಮ್ಮ ಗದ್ದೆಯಲ್ಲಿ ನೀರು ಬಂದಿದೆ ನೋಡಿ. ನೀರು ತುಂಬಿ ನೋಡಿ, ಈಚೆ ಗದ್ದೆ ಕೂಡ ಬಿದ್ದಿದೆ. ಅದು ಆಚೆ ಬದಿಯಲ್ಲಿ ಒಂದು ಹೊಳ ಉಂಟು. ಆ ಹೊಳದಲ್ಲಿ ನೀರೆಲ್ಲ ಫುಲ್ಲು ತುಂಬಿದೆ. ಗೈಸ್, ಇದು ನೋಡಿ, ನದಿಯಲ್ಲಿ ಕೂಡ ನೀರು ಜಾಸ್ತಿ ಆಗಿದೆ, ತುಂಬ ಜಾಸ್ತಿ ಆಗಿದೆ. ಇನ್ನು ಮೇಲೆ ಬರಲಿಕ್ಕೆ ಸ್ವಲ್ಪ ಇರುವುದು. ಇಲ್ಲಿ ಕೂಡ ತುಂಬಿದೆ ಈ ಹೊಳದ ನೀರು ಗದ್ದೆಗೆ. ಇಲ್ಲಿ ಮಣ್ಣು ಹಾಕಿದ ನಂತರ ಸ್ವಲ್ಪ ಮೇಲೆ ಇದ್ದೇವೆ ನಾವು. ಇಲ್ಲದಿದ್ದರೆ ನಾವು ಕೂಡ ಕೆಳಗಿನ ಹೈಟಲ್ಲೇ ಇರ್ತಿದ್ವಿ, ನೀರು ಕೂಡ ಬರ್ತಾಯಿತ್ತು. ಇವಾಗ ಮಣ್ಣು ಹಾಕಿದ ನಂತರ ನೀರು ಬರುವ ಚಾನ್ಸ್ ಇಲ್ಲ. ಈ ಮಣ್ಣು ಕೂಡ ಚೆನ್ನಾಗಿ ಸೆಟ್ಟಾಗಿದೆ ನೋಡಿ. ಹಾಕಿದ ಕಲ್ಲು ಮಣ್ಣು ಮಾರ್ಗಕ್ಕೆ ತುಂಬ ಸೆಟ್ಟಾಗಿದೆ ನೋಡಿ. ಗೈಸ್, ಇದು ನೋಡಿ, ಡ್ರ್ಯಾಗನ್ ಫ್ರೂಟ್ ಗಿಡ ಆಂಟಿ ನೆಟ್ಟಿದ್ದಾರೆ. ಚಿಗುರು ಬಂದಿದೆ. ಮತ್ತು ಬಸಳೆ ನೋಡಿ, ಬಸಳೆ ಮಳೆ ಬಂದು ಒಳ್ಳೆಯದಾಗಿ ಚಿಗುರಿದೆ ನೋಡಿ, ಚೆಂದ ಕಾಣ್ತದೆ.